ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು ವರ್ಸಸ್ ಪಾಂಚಜನ್ಯ ಕೋಟ ಉಡುಪಿಯ ತಂಡ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ಮೊದಲ ಓವರ್ ಅಪೆಕ್ಸ್ ಇವರನ್ನು ಪರಿಚಯಿಸಿದ್ರೆ ಎಸ್ಎಂಸಿಸಿ ನ್ಯಾಶ್ ಅತ್ತ ಸ್ವಸ್ತಿಕ್ ನಾಗರಾಜ್, ಮತ್ತೊಂದೆಡೆಯಲ್ಲಿ ವಿನೋದ್. ಈಗಾಗಲೇ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಪಾಂಚಜನ್ಯ ಕೋಟ ಚಳ್ಕೆರೆ ಫೈರ್ ಬಾಯ್ಸ್ ಮೊದಲ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಿಗು ಹೋರಾಟವನ್ನು ಕಂಡುಕೊಂಡು ಕೊನೆಯ ಹಂತದಲ್ಲಿ ಸೋಲೊಪ್ಪಿಕೊಂಡಿರ್ತಕ್ಕಂಥ ತಂಡ ಕೂಡ. ಪ್ರಸ್ತುತ ಇವಾಗ ಇವೆರಡು ತಂಡಗಳ ಮುಖಾಮುಖಿಯಾಗಿದೆ. ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಅಪೆಕ್ಸ್ ಸ್ವಸ್ತಿಗೆ ಎಸ್ನ ಮೊದಲ ಚೆಂಡು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ ಕೂಡ. ಅಪೆಕ್ಸ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ತನ್ಮೂಲಕ ಇವಾಗ ಮಿಡ್ ವಿಕೆಟ್ ಭಾಗದಲ್ಲಿ ಯತೀಶ್ ರಕ್ಷಣೆ ಮಾಡಿದ್ರು. ಒಂದು ಓಟದಲ್ಲಿ ಮಾತ್ರ ಅವಕಾಶಗಳು ಬರ್ತಾ ಇದೆ. ಮೊದಲ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಬೆಂಗಳೂರು ತಂಡವನ್ನು ಮಣಿಸಿದ ಎಸ್ಎಂಸಿಸಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು ಇವಾಗ ಪಾಂಚಜನ್ಯ ಕೋಟ ತಂಡ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ ಕೂಡ. ಚಿತ್ರದುರ್ಗದ ಇತಿಹಾಸದಲ್ಲಿ ಮೂರನೇ ಬಾರಿಗೆ ದುರ್ಗ 11 ಕ್ರೀಡರ್ಸ್ ಇವರ ಸಾರಥ್ಯದಲ್ಲಿ ಚಿರಂಜೀವಿ ಕೆಳೆಯರ ಬಳಗ ಈ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದೆ. ಮದಕರಿ ಕಪ್ 2024 ಈ ವರ್ಷಾಂತ್ಯದ ದಿನದಲ್ಲಿ ಟೂರ್ನಮೆಂಟ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ಳುವಂತಹ ಒಂದು ಹಂತವನ್ನು ಕಂಡುಕೊಂಡಿದೆ. ಇತ ನಡುವೆ ವಿನೋದ್ಗೆ ಸದ ಚೆಂಡು, ಬುಲೆಟ್ ಶಾಟ್ ಬಾರಿ ವೈಡಿಶ್ ಲಾಂಗ್ ಸಿಮಾರಿಗೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 5ಕ್ಕೆ ತಲುಪ್ತಾ ಇದೆ. ಹಲವು ವರ್ಷಗಳ ಕಾಲ ಜೈ ಕರ್ನಾಟಕ ಬೆಂಗಳೂರಿಗೆ ಅಪಾರ ಸೇವೆಯನ್ನು ಕೊಟ್ಟಂತ ವಿನೋದ್ ಅಂದರೆ ಆದ್ರೆ ಎಸ್ಎಫ್ಸಿಸಿ ಬೆಂಗಳೂರು, ನ್ಯಾಶ್ ಪ್ರಕೃತಿ ನ್ಯಾಶ್ ಬೆಂಗಳೂರು ಈ ತಂಡಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ ಸ್ವಸ್ತಿಕ್ ನಾಗರಾಜ್ ಇವಾಗ ಪಾಂಚಜನ್ಯ ಕೋಟ ಪರವಾಗಿ ಈ ಇರುವರು ಆಟಗಾರರು ಕೂಡ. ಮತ್ತು ಅಪೆಕ್ಸ್ ಅನ್ನ ಚೆಂಡು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. Backward point, shot third man, shot fine leg, wicket keeper, shot Aksha covers, mid off, mid on, shot mid wicket, deep mid wicket. ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು ಆಟಗಾರರಿಗೆ ಒಂದು ಆಫರ್ ಇದೆ. ಇಲ್ಲಿ ಪವರ್ ರೀಕ್ರಿಯೇಷನ್ ಕ್ಲಬ್ ರವರಿಂದ ಪವರ್ ಪ್ಲೇ ಓವರ್ನಲ್ಲಿ ನೀವು ಯಾವುದಾದ್ರೂ ಒಂದು ವಿಕೆಟ್ಸ್ ಪಡ್ಕೊಂಡ್ರೆ ತಲಾ ಒಂದು ವಿಕೆಟ್ಗೆ 500 ರೂಪಾಯಿ ಘೋಷಣೆ ಇರುತ್ತೆ. ಅದೇ ರೀತಿಯಾಗಿ ನೀವು ಬ್ಯಾಟಿಂಗ್ ಮಾಡಬೇಕಾದ್ರೂ ಕೂಡ ಪವರ್ ಪ್ಲೇ ಓವರ್ನಲ್ಲಿ ತಲಾ ಒಂದು ಸಿಕ್ಸರ್ಗೆ 500 ರೂಪಾಯಿ ಇರುತ್ತೆ. ಇದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಅಭಿಷೇಕ್ ತುಪಾಕಿ. ಖಂಡಿತ ಅವರ ಒಂದು ಕ್ರೀಡಾ ಪ್ರೋತ್ಸಾಹಕ್ಕಾಗಿ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಈ ಆಫರ್ ಕೇವಲ ಎಸ್ಎಂಸಿಸಿ ನ್ಯಾಶ್ ತಂಡಕ್ಕೆ ಮಾತ್ರ. ಅಪೆಕ್ಸ್ ಸಪೋರ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು.
ಮೊದಲ ಓವರ್ನ ಮುಕ್ತಾಯಕ್ಕೆ 5-1 LBW ಮುಖೇನವಾಗಿ ವಿನೋದ್ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಪಾಂಚಜನ್ಯ ಕೋಟ. ಇವಾಗ ಸಚಿನ್ ಕೋಟೇಶ್ವರ ಮತ್ತು ಸ್ವಸಿಕ್ ನಾಗರಾಜ್ ಅದ್ಯಾವ ರೀತಿಯಾಗಿ ಜೊತೆ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ SMCC ನ್ಯಾಶ್ ವಿರುದ್ಧವಾಗಿ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮತ್ತೆ ಇವಾಗ 5-1. ಪ್ರಸ್ತುತ ನಡು ರಾತ್ರಿಯಲ್ಲೂ ಕೂಡ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಈ ಪರಿಸರದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಲ್ಮಾನ್ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಮದಕರಿ ಕಪ್ ಪರವಾಗಿ ಸೆಕೆಂಡ್ ಓವರ್ ಯತೀಶ್ ರವರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ SMCC ನ್ಯಾಶ್ ಕ್ರೀಡಾಸ್ ಬ್ಯಾಂಗ್ಳೂರು. ಮೊದಲ ಓವರ್ ಅಪೆಕ್ಸ್ ಪ್ರಮುಖ ವಿಕೆಟ್ ಅನ್ನು ಕಬಳಿಸಿದ್ರು. ಇವಾಗ ಯತೀಶ್ ಅದ್ಯಾವ ರೀತಿಯ ಗೆಸ್ಗಾರಿಕೆಯನ್ನು ಮಾಡ್ತಾ ನೋಡಬೇಕಾಗಿದೆ. ಅವರನ್ನು ಎದುರಿಸಿ ಆಡುವಂತ ಆಟಗಾರ ಸ್ವಸಿಕ್ ನಾಗರಾಜ್. ರಾಜ್ಯ ಟೆನ್ನಿಸ್ ಇತಿಹಾಸದಲ್ಲಿ ಹಲವು ದಾಖಲೆಗಳಿಗೆ ತಮ್ಮ ಹೆಸರನ್ನು ಸೇರಿಸಿದಂತ ಆಟಗಾರ ಕೂಡ. 5 ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ದ್ವಿಚಕ್ರ ವಾಹನವನ್ನು ಪಡೆದಂತ ರಾಜ್ಯದ ಮತ್ತೋರ್ವ ಆಟಗಾರ ಕೂಡ. ಆರಂಭಿಕ ದಿನಗಳಲ್ಲಿ ಸ್ವಿಚ್ ಇಟ್ ಮುಖ್ಯವಾಗಿ ಮನೆ ಮಾತಾದಂತ ಮೊತ್ತ ಮೊದಲ ಆಟಗಾರ ಕೂಡ ಸ್ವಸಿಕ್ ನಾಗರಾಜ್. ಯತೀಶ SR ಭಾಗದಲ್ಲಿ ಸ್ವಸ್ತಿಕ್ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ತನ್ಮೂಲಕ ಇವಾಗ ನೀತು ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ತನ್ಮೂಲಕ ಇವಾಗ 2 ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. 2 ಓಟದ ಸೇರ್ಪಡೆ ಮುಖ್ಯವಾಗಿ 7ಕ್ಕೆ ತಲುಪ್ತಾ ಇದೆ ಕೂಡ. 5 ದಿನಗಳ ಕಾಲ ಸಾಗಿರ್ತಕ್ಕಂಥ ಒಂದು ಹಗಲು ರಾತ್ರಿ ಕೇಳ್ಪಂದ ಕೂಟ ಕೊನೆಯ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಇದಾದ ಬಳಿಕ ಫೈನಲ್ ಪಂದ್ಯಾಟ ಸಾಗುತ್ತೆ. ಈಗಾಗಲೇ ಜಾನ್ಸನ್ ನಂದಳಿಕೆ ಕುಂದಾಪುರ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಕೂಡ. ಮತ್ತೆ ಯತೀಶ್ ಈತ ನಡುವೆ ಸ್ವಸ್ತಿಗೆ ಚೆಂಡು ಮೀನಾಕ್ಷರ ಮೇಲ್ಭಾಗದಲ್ಲಿ ತನ್ಮೂಲಕ ಬೌಂಡ್ರಿ 4 ಓಟದ ಸೇರ್ಪಡೆ. ಈ ಬೌಂಡ್ರಿಯ ಮುಖ್ಯವಾಗಿ ಸ್ವಸ್ತಿಕ್ ಖಾತೆಗೆ 4 ಓಟದ ಸೇರ್ಪಡೆ. ತಂಡದ ಮೊತ್ತ 11. ಚಾಲ್ತಿಯ 2ನೇ ಓವರ್ನಲ್ಲಿ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ SMCC ನ್ಯಾಶ್. ತಂಡದ ಮೊತ್ತ 11. ದುರ್ಗದ ಇಸ್ಮಾಯಿಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು SMCC ನ್ಯಾಶ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ.
ಇದೇ ಇಸ್ಮಾಯಿಲ್ ಸರ್ ಅವರ ನೇತೃತ್ವದಲ್ಲಿ 2022ರಲ್ಲಿ ಮೊದಲು ದುರ್ಗಾನ್ಸ್ ಕಪ್ ಪಂದ್ಯವನ್ನು ಆಡಿದ ಎಸ್ಎಂಸಿಸಿ ನ್ಯಾಶ್ ಅಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ರು. ಇಲ್ಲಿ ದುರ್ಗದಲ್ಲಿ 2ನೇ ಬಾರಿಗೆ ಮತ್ತೆ ಇತಿಹಾಸದ ಪುಟವನ್ನು ಸೇರುವುದಕ್ಕಾಗಿ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ ಕೂಡ. ಮತ ಯತೇಶ್ 3ನೇ ಬಾರಿಗೆ ಸ್ವಸ್ತಿಕೆಸನ ಚೆಂಡು ಸ್ವೀಪ್ ಮಾಡುವಂತಹ ಪ್ರಯತ್ನ. ನೀತು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ತನ್ಮೂಲಕ ನೀತು ಬೈಕಂಪಾಡಿ ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಾಡಿದ್ರು ಶಾರ್ಟ್ ಲಾಗ್ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ತಂಡದ ಮತ್ತೆರಡು ಓಟದ ಸೇರ್ಪಡೆ ಕೂಡ 13ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯ. ಎಸ್ಎಂಸಿಸಿ ವಿರುದ್ಧವಾಗಿ ಪಾಂಚಜನ್ಯ ಕೋಟ ಅದಷ್ಟು ಓಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಸಚಿನ್ ಕೋಟೇಶ್ವರ ಮತ್ತು ಸ್ವಸ್ತಿಕ್ ನಾಗರಾಜ್. ಯತೀಶ್ ಎಸೆದ ಚೆಂಡು ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಬಲಗುಡ್ಡ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ನಿರ್ಣಾಯಕರಿಂದ ವೈಟ್ ಬಾಲ್ ಸೂಚನೆ ಕೂಡ. ತಂಡದ ಮೊತ್ತ 14. ಪವರ್ ಪ್ಲೇನಲ್ಲಿ ಇನ್ನೂ ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಯತೀಶ್ ಟು ಸ್ವಸ್ತಿಕ್. ಸ್ವಸ್ತಿಕ್ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಇನ್ಸೈಡ್ ಎಡ್ಜ್ ಆಗ್ತದೆ. ಶಾರ್ಟ್ ಫೈನ್ ಆಗಿ ಭಾಗದಲ್ಲಿ ತನ್ಮೂಲಕ ಇವಾಗ ರಿಸ್ಕಿ ಸಿಂಗಲ್ ಓಟವನ್ನ ಸಚಿನ್ ಕೋಟೇಶ್ವರ ಪೂರೈಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಮತ್ತೆ ಇವಾಗ 15. ಮೊದಲ ಓವರ್ನಲ್ಲಿ ಅಪಾಕ್ಸ್ ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗ 2ನೇ ಓವರ್ ಚಾಲ್ತಿಯಲ್ಲಿ 5 ಎಸೆತ ಮುಕ್ತಾಯವನ್ನು ಕಂಡುಕೊಂಡಿದೆ. ತಂಡದ ಒಟ್ಟಾರೆ ಮೊತ್ತ 15ಕ್ಕೆ ತಲುಪ್ತಾ ಇದೆ ಕೂಡ. ಈತ ನಡುವೆ ತನ್ಮೂಲಕ ಬೆರ್ರಸಿನ ಹೊಡೆತ ಸಚಿನ್ ಕೋಟೇಶ್ವರ ವಿಕೆಟ್ ಪತನ. ಸೆಕೆಂಡ್ ವಿಕೆಟ್ ಕಳ್ಕೊಳ್ತಾ ಇದೆ ಪಾಂಚಜನ್ಯ ಕೋಟ. 15ಕ್ಕೆ 2 ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ ಕೂಡ. 2 ಓವರ್ಗಳ ಮುಕ್ತಾಯ. 15ಕ್ಕೆ ಕೊನೆ ಎಸೆತ ಬಾಕಿ ಉಳಿತಾ ಇದೆ. 15ಕ್ಕೆ 2. ಹೊಸ ಬ್ಯಾಟ್ಸ್ಮನ್ ಇವಾಗ ಅಕ್ಷಯ್ ಶೆಟ್ಟಿ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಪವರ್ ಪ್ಲೇನಲ್ಲಿ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಇವಾಗ ಮತ್ತೆ ಯತೀಶ್ ಟು ಅಕ್ಷಯ್ ಶೆಟ್ಟಿ. ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಯತೀಶ ಅಕ್ಷಯ್ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಬ್ಲಾಕ್ ಬಾಲ್ ಎಸೆತ. ಯಾರ್ಡ್ ಕಟ್ ಡೆಲಿವರಿ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಮೊತ್ತ 15ಕ್ಕೆ 2.
ಇನ್ನು 24 ಎಸೆತ 4 ರನ್ ಆಟ ಬಾಕಿ ಉಳಿತಾ ಇದೆ. ಆದಷ್ಟು ಆಟವನ್ನು ಪಾಂಚಜನ್ಯ ಕೋಟ ಆಟಗಾರರು ದಾಖಲಿಸ ನೋಡಬೇಕಾಗಿದೆ. ನಡುರಾತ್ರಿಯಲ್ಲೂ ಕೂಡ ಪಂದ್ಯಾಟ ಇವಾಗ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಇನ್ನು ಕೂಡ ಕ್ರೀಡಾಂಗಣದ ಸುತ್ತಗಳಲ್ಲೂ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಹಾಗೇ ಇದೆ. SMCC ನ್ಯಾಶ್ ಆಟಗಾರರು ದಯವಿಟ್ಟು ಕ್ಷೇತ್ರ ರಕ್ಷಣೆ ಜಮಾನು ಮಾಡಿಕೊಳ್ಳಿ. 3ನೇ ಓವರಲ್ಲಿ ಅದ್ಯಾವ ಬಾಲನ್ನು ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಇವಾಗ SMCC ನ್ಯಾಶ್ ಪ್ರತಿಯೊಂದು ಟೂರ್ನಮೆಂಟ್ ಅಲ್ಲಿ ಕೂಡ ಪ್ರಕೃತಿ ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು ಅನ್ನುವಂಥ ಒಂದು ನಾಮೋದಯ ಮುಖಾಂತರವಾಗಿ ಪಂದ್ಯವನ್ನು ಆಡುವಂತ ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು ದುರ್ಗದಲ್ಲಿ ಮಾತ್ರ SMCC ನ್ಯಾಶ್ ಅನ್ನೋ ರೂಪದಲ್ಲಿ ಪಂದ್ಯವನ್ನು ಆಡುತ್ತೆ. ಅಲ್ಲಿ ಇಸ್ಮಾಯಿಲ್ ಸರ್ ಅವರ ನೇತೃತ್ವದಲ್ಲಿ ಪಂದ್ಯವನ್ನು ಆಡುವಂತ ತಂಡ ಕೂಡ ಆಗಿರುತ್ತೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು. ಬಾಲಿನಲ್ಲಿ ಮತ್ತೆ ಅಪೈಕ್ಸ್ 3ನೇ ಓವರ್ ಯಶ್ವರಿ ಬಾಕನ್ನು ಕಂಡುಕೊಳ್ತಾ ಇದ್ದಾರೆ. ಅಪೈಕ್ಸ್ ಅಪೈಕ್ಸ್ ಎಸ್ಆರ್ಗೆ ಭಾಗದಲ್ಲಿ 3ನೇ ಓವರ್ ಮತ್ತೆ ಸ್ವಸ್ತಿಕ್ ಸ್ಟ್ರೈಕ್ ಭಾಗದಲ್ಲಿ ಸ್ವಸ್ತಿಕ್ ಎಸೆದ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಟ್ಟಿ ಮುಟ್ಟಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಕೂಡ ಬಹಳ ಉತ್ತಮ ರೀತಿಯ ಎಸ್ಆರ್ಕೆಯನ್ನು ಮಾಡ್ತಾ ಇರ್ತಕ್ಕಂಥ SMCC ನ್ಯಾಶ್ ಕ್ರೀಡರ್ಸ್ ಸ್ವಸ್ತಿಕ್ ಎಸೆದ ಚೆಂಡು ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ನ ಮೂಲಕ ಶಾರ್ಟ್ ಫೈನಲ್ ಭಾಗದಲ್ಲಿ ಅಕ್ಷಯ್ ಸಿಕೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ ಇವಾಗ 16. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ನ್ಯಾಶ್ ತಂಡ. ಬಹಳ ಉತ್ತಮ ರೀತಿಯಿಂದ ಬ್ಲಾಕ್ ಹೋಲ್ ಎಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿಯ ಸಂಖ್ಯಾಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂರು ಎಸೆತ ಇನ್ನೂ ಕೂಡ ಅಪ್ಯಾಕ್ಸ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 16. ಮೊತ್ತ ಅಪ್ಯಾಕ್ಸ್ ಟು ಅಕ್ಷಯ್ ಶೆಟ್ಟಿ. ಬಿರುಸಿನ ಹೊಡೆತಗಳಿಗೆ ಹೆಸರುವಾಸಿಯಾದ ಆಟಗಾರ ಅಕ್ಷಯ್ ಎಸೆದ ಚೆಂಡು ಹೈ ಲೆಫ್ಟ್ ಶಾಟ್ ಮಾಡಿ ಶಾಟ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಇಲ್ಲಿ ಆ ನಿಟ್ಟಿನಲ್ಲಿ 3ನೇ ವಿಕೆಟ್ ಪತನ. ಪಾಂಚಜನ್ಯ ಕೋಟ 16ಕ್ಕೆ 3 ಒತ್ತಡಕ್ಕೆ ಸಿಲುಕ್ತಾ ಇದೆ ಪಾಂಚಜನ್ಯ ಕೋಟ. ಹೆಸರು ತಂಡ ಹೊಸದಾದ್ರೂ ಕೂಡ ಆಟಗಾರರೆಲ್ಲರೂ ಕೂಡ ಅನುಭವಿಸ್ತಾರೆ. ಒಬ್ಬೊಬ್ಬ ಆಟಗಾರನಿಗೆ ಕೂಡ ಒಂದೊಂದು ದಾಖಲೆಗಳಿದೆ ಪಾಂಚಜನ್ಯ ಆಟಗಾರರಲ್ಲಿ. ಪ್ರಸ್ತುತವಾಗಿ ಅದ್ಯಾವ ಆಟಗಾರ ಕಣಕ್ಕಿಳಿತಾ ನೋಡಬೇಕಾಗಿದೆ. ಕಿರಣ್ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ ಇವಾಗ ಸ್ವಸ್ತಿಕ್ ಜೊತೆಗೂಡಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ ಕೂಡ.
ಬಹಳ ಉತ್ತಮ ಎಸೆತ, ತಟ್ಟಿಬಿಟ್ಟು ಒಂದು ಓಟವನ್ನ ಕಿರಣ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಿರಣ್ ಖಾತೆ ಕೂಡ ಆರಂಭ. ಪಾಂಚಜನ್ಯ ಕೋಟ ಖಾತೆ ಕೂಡ ಒಂದು ಓಟದ ಸೇರ್ಪಡೆ. ತಂಡ ಮೊತ್ತ 17. 2 ಎಸೆತ ಬಾಕಿ ಉಳಿತಾ ಇದೆ ಅಪಾಕ್ಸ್ ಓವರ್ನಲ್ಲಿ. ಅಪಾಕ್ಸ್ ಟು ಸ್ವಸ್ತಿಕ್ ಮೊದಲ ಓವರ್ನಲ್ಲಿ ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಯಾವುದೇ ದೊಡ್ಡ ಹೊಡೆತಗಳು ಇವಾಗ ಅಪಾಕ್ಸ್ ಇದುವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಸ್ತಿಕ್ ಬಹಳ ಉತ್ತಮ ಕವರ್ ಡ್ರೈವ್ ಬಾರಿ ಕವರ್ ಪಾಯಿಂಟ್ ಭಾಗದಲ್ಲಿ ಸಾಗಿ ಹೋಗ್ತಾ ಇದೆ. ಫಹಾದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 18. ಸಂಶಯ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೂರು ಓವರ್ಗಳ ಮುಕ್ತಾಯಕ್ಕೆ 18. 4ನೇ ಓವರ್ನಲ್ಲಿ ಇವಾಗ ಅದ್ಯಾವ ಬಾಲನ್ನು ಕಳಿಸ್ತಾ ನೋಡಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಪಂದ್ಯದಿಂದಲೂ ಕೂಡ ಇವತ್ತು ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ತಂಪು ಪಾನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಮೊಹಮ್ಮದ್ ಅಲಿ ಟ್ರಾನ್ಸ್ಪೋರ್ಟ್ ಮಾಲಕರು ಅನ್ಸಾರ್ ಸರ್ ಅವರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದುರ್ಗಾ ಇಲವಾನ್ ಕ್ರೀಡಾ ಚಿತ್ರದುರ್ಗ ಪರವಾಗಿ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಅಲ್ಲಿ ಮತ್ತೆ ಯತೀಶ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ಒಂದು ಹಂತದಲ್ಲಿ 3 ವಿಕೆಟ್ಸ್ಗಳು ಕಳ್ಕೊಂಡ್ರು ಕೂಡ ವಿನೋದ್, ಸಚಿನ್ ಕೋಟೇಶ್ವರ, ಅಕ್ಷಯ್ ಶೆಟ್ಟಿ ಈ ರೀತಿಯಾಗಿ 3 ಹುದ್ದೆಗಳನ್ನು ಕಳ್ಕೊಂಡ್ರು ಕೂಡ ಆರಂಭಿಕ ಆಟಗಾರ ಸ್ವಸ್ತಿಕ್ ಇನ್ನು ಕೂಡ ಅಂಗಳ ಭಾಗದಲ್ಲಿ. ಯತೀಶ ಮೊದಲ ಎಸೆತ ಬಹಳಷ್ಟು ನೋಡುತ್ತಾ ತನ್ನ ಮೂಲಕ ಪಾಯಿಂಟ್ ಭಾಗದಲ್ಲಿ ನೋ ಮ್ಯಾಚ್ ಬಾರಿ ನಿಖಿಲ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮತ್ತೆ ಇವಾಗ 19. ಮತ್ತೆ ಯತೀಶ ಬಹಳಷ್ಟು ಜಾಣ್ಮೆ ಆಟ. ಕಿರಣ್ ದಾಂಡುವಿನ ಮುಖಾಂತರವಾಗಿ ಡೀಪ್ ತಂಡನ ಭಾಗದಲ್ಲಿ ಮತ್ತೆ ಪ್ರಶಾಂತ್ ಕುಟೆ 2 ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮತ್ತೆ ಇವಾಗ 21ಕ್ಕೆ ತಲುಪ್ತಾ ಇದೆ. 21. 3 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡ ತಂಡ ಇವಾಗ ನಡು ಸರದಿ ಆಟಗಾರ ಕಿರಣ್ ಸ್ವಸ್ತಿಕ್ ಜೊತೆಗೆ ಪಾರ್ಟ್ನರ್ಶಿಪ್ ಆಟವನ್ನು ಕಂಡುಕೊಳ್ಳಲೇಬೇಕಾಗಿದೆ. 40ರಿಂದ 50, 60ರ ಮೊತ್ತವನ್ನು ಇಲ್ಲಿ ಪಾಂಚಜನ್ಯ ಕೋಟ ದಾಖಲಿಸಬೇಕಾಗಿದೆ. ಮತ್ತೆ ಯತೀಶ್ ಕಿರಣ್ಗೆ ಸದ ಚೆಂಡು ತನ್ಮಲ್ ಕೈ ಬಾರಿ ನಿಖಿಲ್ ಕೈಯಲ್ಲಿ 3ನೇ ಬಾರಿಗೆ ಇವಾಗ ಕ್ಯಾಚ್ ಕೈ ಸೇರ್ತಾ ಇದ್ದ ನಿಟ್ಟಿನಲ್ಲಿ
ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ ಕೂಡ. ನಿಖಿಲ್ ವಾಪಸ್ ಆತಿ 4ನೇ ವಿಕೆಟ್ ಪತನ. ವಿನೋದ, ಸಚಿನ್ ಕೋಟೇಶ್ವರ, ಅಕ್ಷಯ್ ಶೆಟ್ಟಿ, ಕಿರಣ್ ಈ ರೀತಿಯಾಗಿ 4 ವಿಕೆಟ್ಸ್ ಅನ್ನು ಕಳ್ಕೊಂಡ ಪಾಂಚಜನ್ಯ ಕೋಟ. ಈ ಹಂತದಲ್ಲಿ ಚಾಲೆಂಜ್ ಗಣೇಶ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ ಕೂಡ. 21-4 ಗಣೇಶ್ ಬಿಜಾಡಿ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಒತ್ತಡದಲ್ಲಿರ್ತಕ್ಕಂಥ ಪಾಂಚಜನ್ಯ ಕೋಟ ಇವಾಗ ಜೊತೆ ಆಟವನ್ನು ಕಂಡುಕೊಳ್ಳಲೇಬೇಕಾಗಿದೆ. ಸ್ಟ್ರೈಕ್ ಬದಲಾಗಲೇಬೇಕಾಗಿದೆ, ಸ್ಟ್ರೋಕ್ ರೇಟ್ ಆಗಲೇಬೇಕಾಗಿದೆ. ಮತತೇಶ್ ಟು ಗಣೇಶ್. ಯತೀಶ್ ಹಸನ್ ಚೆಂಡು ಯಾರ್ಕರ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓವರ್ ಫುಲ್ ಟಾಸ್ ಮಾಡಿ ಗಣೇಶ್ ಒಂದು ಆಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಗಣೇಶ್ ಖಾತೆ ಆರಂಭ. ಅಂತಿಮ 2 ಎಸೆತ ಯತೀಶನ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಸ್ವಸ್ತಿಕ್ ಸ್ಟ್ರೈಕ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಸ್ವಸ್ತಿಕ್ ಕೊನೆಯವರೆಗೆ ಪಂದ್ಯವನ್ನು ಆಡಿದ್ರೆ ಪಾಂಚಜನ್ಯ ಕೋಟಕ್ಕೆ ಪ್ಲಸ್ ಆಗುವ ಲಕ್ಷಣ ಎಲ್ಲ ತೋರ್ತಾ ಇದೆ. ಸ್ವಸ್ತಿಕ್ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮಾನ ಕ್ಯಾಚ್ನಲ್ಲಿ ಸಂದೀಪ ಕಿನ್ಯಾ ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ನಂಬಲ ಸಾಧ್ಯ ರೀತಿಯಲ್ಲಿ ಇವಾಗ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾರೆ ಸಂದೀಪ ಕಿನ್ಯಾ. 2 ಓಟಗಳಿಗೆ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 23. ಬಹುತೇಕ ಸಿಕ್ಸರ್ ಅಥವಾ ಬೌಂಡ್ರಿ ಅನ್ನುವಂಥರಲ್ಲಿ ಸಂದೀಪ ಬೌಂಡ್ರಿ ನಟಾಯಿಸಿರ್ತಕ್ಕಂಥ ಆಟಗಾರ. ಸ್ವಲ್ಪ ಮಟ್ಟಿಗೆ ದುರ್ಗದ ಅಭಿಮಾನಿಗಳು ನ್ಯಾಶ್ ಆಟಗಾರನ ಉರಿದುಂಬಿಸ್ತಾ ಇದ್ದಾರೆ ಒಂದೆಡೆಯಲ್ಲಿ. ಮತ್ತೊಂದು ಗ್ಯಾಲರಿಯಲ್ಲಿ ಪಾಂಚಜನ್ಯ ಕೋಟ ಆಟಗಾರನ ಕೂಡ ಹುರಿದುಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಚಿತ್ರದುರ್ಗದ ಕ್ರಿಕೆಟ್ ಪ್ರಿಯರು. ಗಣೇಶಿಗೆ ಸಂದ ಚೆಂಡು ಪ್ರಶಾಂತ್ ಕೊಟ್ಟಿ ಕ್ಷೇತ್ರ ರಕ್ಷಣೆ ವಿಫಲತೆ. 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮತ್ತೆ ಇವಾಗ 25ಕ್ಕೆ ತಲುಪ್ತಾ ಇದೆ ಕೂಡ. 4 ರನ್ ಮುಕ್ತಾಯ, 25 ಓಟಗಳು, 25 runs and for number 4. ಅಂತಿಮ 12 ಎಸೆತ ಬಾಕಿ ಉಳಿತಾ ಇದೆ. 4 ರನ್ ಮುಕ್ತಾಯಕ್ಕೆ 24 ಎಸೆತಗಳ ಮುಕ್ತಾಯಕ್ಕೆ 25 ಓಟವನ್ನು ದಾಖಲಿಸಿದ ಪಾಂಚಜನ್ಯ ಕೋಟ. ಇನ್ನುಳಿದ 12 ಎಸೆತ ಹೆಚ್ಚು ಕಮ್ಮಿ 15ರಿಂದ 20 ಓಟವನ್ನಾದರೂ ದಾಖಲಿಸಬೇಕಾಗತ್ತೆ. ಪ್ರೀತೇಶ್ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ SMCC ನ್ಯಾಶ್ ಕೆಡಸ್ ಬೆಂಗಳೂರು. ಫೈನಲ್ ಟಿಕೆಟ್ಗಾಗಿ, ಫೈನಲ್ ಹೋರಾಟಕ್ಕಾಗಿ, ಫೈನಲ್ ಪ್ರವೇಶಕ್ಕಾಗಿ ಇಲ್ಲಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ ರಾಜ್ಯದ 2 ಅಗ್ರಮಾನ್ಯತೆಗಳು ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಪಂದ್ಯವನ್ನು ಜಯಿಸ್ತಾ ನೋಡಬೇಕಾಗಿದೆ ಕೂಡ. ನಡು ರಾತ್ರಿಯಲ್ಲೂ ಕೂಡ ಚಿತ್ರದುರ್ಗದ ಅಂಕಣ ಈಗಾಗಲೇ ಹೌಸ್ಫುಲ್. ಸಾಕಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ
ಬೆಳಗ್ಗಿನಿಂದಲೂ ಕೂಡ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾನೆ ಇದ್ದಾರೆ. ಎಸ್ಆರ್ ಭಾಗದಲ್ಲಿ ಇವಾಗ ಪ್ರೀತೇಶ್ ಪ್ರೀತು 5ನೇ ಓವರ್. ಪ್ರೀತೇಶ್ ಚೆಂಡು ಸ್ವಸ್ತಿಕ್ ದಾಂಡಿನ ಮುಖಾಂತರವಾಗಿ ಡೀಪ್ ಫೈನಲ್ ಭಾಗದಲ್ಲಿ ತನ್ನ ಮೂಲಕ ಇವಾಗ ಸಂದೀಪ ಕಿನ್ಯಾ ಮತ್ತು ಯತೀಶ್ ರಕ್ಷಣೆ ಮಾಡ್ತಾ ಇದ್ದಾರೆ. ರನ್ಔಟ್ ಅವಕಾಶಗಳಿತ್ತು, ಅವಕಾಶಗಳು ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 26 ಓಟಗಳು. ಮತ್ತೆ ಪ್ರೀತೇಶ್ ಬಹಳ ಶುದ್ಧ ನೋಡುತ್ತಾ ಡೀಪ್ ಕಟ್ಸ್ ಭಾಗದಲ್ಲಿ ತನ್ಮರ್ಗ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಬಾರಿ ಬೌಂಡ್ರಿ ಚಾಲೆಂಜ್ ಗಣೇಶ್ ಬಿಜಾಡಿ 4 ಓಟವನ್ನು ದಾಖಲಿಸಿದ್ರು. ಬೌಂಡ್ರಿ ಸೇರ್ಪಡೆ ಕೂಡ. ತಂಡದ ಮತ್ತೆ ಇವಾಗ 30. ಐದನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಬಹಳ ಶುದ್ಧ ನೋಡುತ್ತಾ ಇತರ ನಡುವೆ ತನ್ಮನಗ ಅಕ್ಷಯ್ ಸಿಕೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬಹಳ ಶುದ್ಧ ಕ್ಯಾಚ್ ಪಡ್ಕೊಂಡ್ರು. ಗಣೇಶ್ ಬಿಜಾಡಿಯ ವಿಕೆಟ್ ಪತನ. ಅತ್ಯುತ್ತಮ ರೀತಿಯ ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 5ನೇ ವಿಕೆಟ್ ಕೂಡ ಪತನವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಪಾಂಚಜನ್ಯ ಕೋಟ, ವಿನೋದ್, ಸಚಿನ್ ಕೋಟೇಶ್ವರ, ಅಕ್ಷಯ್ ಶೆಟ್ಟಿ, ಕಿರಣ್, ಗಣೇಶ್ ಈ ರೀತಿಯಾಗಿ 5 ವಿಕೆಟ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ತಂಡ. ಒಂದು ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಉರುಳ್ತಾ ಇದ್ರು ಕೂಡ ಮತ್ತೊಂದು ತುದಿಯಲ್ಲಿ ಆರಂಭಿಕ ಆಟಗಾರ ಸ್ವಸ್ತಿಕ್ ಇನ್ನು ಕೂಡ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಬ್ಯಾಟ್ಸ್ಮನ್ ಇಮಿಡಿಯೇಟ್ಲಿ ಬರಬೇಕು. ನೀವು ಹೊಸ ಆಟಗಾರ ಇವಾಗ ಗಿರೀಶ್ ರಾವ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಅನುಭವ ಉಳ್ಳಂತ ಆಟಗಾರರು ಗಿರೀಶ್. ಆರಂಭಿಕ ದಿನಗಳಲ್ಲಿ ಫ್ರಾನ್ಸ್ ಬೆಂಗಳೂರಿಗೆ ತಮ್ಮ ಅಪಾರ ಸೇವೆಯನ್ನು ಕೂಡ ಸಲ್ಲಿಸಿದ ಆಟಗಾರರು. ಕರ್ನಾಟಕ ರಾಜ್ಯದಲ್ಲಿ ನೇರ ಪ್ರಸಾರ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿದಿಂದ ಮೊಟ್ಟ ಮೊದಲ ನೇರ ಪ್ರಸಾರದ ಜನಕ ಕೂಡ ಕ್ರಿಕ್ಸೆ ಮಾಲಕರಾಗಿ ಮೆರೆದಂತವರು ಕೂಡ ಗಿರೀಶ್ ರಾವ್. ಪ್ರಸ್ತುತ ಇವಾಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಲೆಜೆಂಡ್ ಪ್ಲೇಯರ್ ಕೂಡ. ಒಂದೆಡೆ ಯುವ ಬೌಲರ್, ಮತ್ತೊಂದೆಡೆ ಅನುಭವಿ ಆಟಗಾರ, ಹಿರಿಯ ಆಟಗಾರರು ಗಿರೀಶ್ ರಾವ್ ಅಂಕಣ ಭಾಗದಲ್ಲಿದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. 5ನೇ ಓವರ್ ಚಾಲ್ತಿಯಲ್ಲಿ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಪ್ರತಿಯೊಂದು ಬಾಲ್ನಲ್ಲೂ ಕೂಡ ದಯವಿಟ್ಟು ಸಮಾಲೋಚನೆ ಮಾಡಬೇಡಿ. ಇನ್ನೂ ಕೂಡ ಒಂದು ಪಂದ್ಯ ಇದೆ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಸಂಘಟಕರಿಗೆ ಪಂದ್ಯವನ್ನು ಮುಗಿಸಬೇಕು ಅನ್ನೋ ಸೂಚನೆಗಳು ಬರ್ತಾ ಇದೆ. ಗಿರೀಶ್ ರಾವ್ಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 30ರಲ್ಲಿ ಸಹಿತನ ಕಂಡುಕೊಳ್ತಾ ಇದೆ ಇಲ್ಲಿ ಪಾಂಚಜನ್ಯ ಕೋಟ.
ಬಹಳ ಉತ್ತಮವಾದ ಎಸೆತ ಪ್ರೀತು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ತಂಡ ಮೊತ್ತ 31 ರನ್. ಈ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಆಟಗಾರ ಸ್ವಸ್ತಿಕ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಈ ನಡುವೆ ಪ್ರೀತೇಶ್ ಎಸೆದ ಚೆಂಡು ತನ್ನ ಮೂಲಕ ಮಿಡ್ ವಿಕೆಟ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಸ್ತಿಕ್ ವಿಕೆಟ್ ಪತನ. 6 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪಾಂಚಜನ್ಯ ಕೋಟ. ಬ್ಯಾಟ್ಸ್ಮನ್ಸ್ ಇಮಿಡಿಯೇಟ್ಲಿ ಬರ್ಬೇಕು. ನೀವು ದಯವಿಟ್ಟು ನೋಡಿ, ಪಂದ್ಯವನ್ನು ಆಡುವಂತ ಆಟಗಾರರ ಗಮನಕ್ಕೆ ನಮ್ಮ ಸಂಘಟಕರಿಗೆ ಕರೆ ಬರ್ತಾ ಇದೆ. ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯ ಮಾಡುವುದಕ್ಕಾಗಿ. ಈ ಪಂದ್ಯ ಬಳಿಕ ಇನ್ನೂ ಕೂಡ ಫೈನಲ್ ಪಂದ್ಯ ಇದೆ, ನೆನಪಿಟ್ಕೊಳ್ಳಿ. ನಮ್ಮ ಸಂಘಟಕರು ಸೂಚನೆ ಕೊಡ್ತಾ ಇದ್ದಾರೆ, ನೀವು ತಡ ಮಾಡಿದ್ರೆ ಖಂಡಿತವಾಗಲೂ ಫೈನಲ್ ಪಂದ್ಯ 3 ಓವರ್ ಪಂದ್ಯವನ್ನು ಆಡಿಸ್ತೇವೆ ಅನ್ನೋದಾಗಿ. ಅದಕ್ಕೆ ಅವಕಾಶ ಕೊಡದಿರಿ, ದಯವಿಟ್ಟು ಮ್ಯಾಚ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ತಡ ಮಾಡಿದ್ರೆ ಅದು ನಿಮಗೆ ಮುಳ್ಳಾಗುತ್ತೆ. ಹೊಸ ಆಟಗಾರ ಇವಾಗ ಪ್ರಮೋದ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ಟ್ರೈಕ್ ಕಂಡುಕೊಳ್ತಾ ಇರ್ತಕ್ಕಂಥ ಆಟಗಾರರು. ನಿರ್ಣಾಯಕರ ಗಮನಕ್ಕೆ ಸಂಘಟಕರ ಮೇರೆಗೆ ಪಂದ್ಯವನ್ನು ಪ್ರಾರಂಭಿಸಿರುವುದನ್ನು ಕೇಳಿಕೊಳ್ತಾ ಇದ್ದೇವೆ ನಾವು. ಕೊನೆಯ ಓವರ್ ಮಹೇಶ್ ಸ್ಯಾರಿ ಭಾಗದಲ್ಲಿ ಗಿರೀಶ್ ರಾವ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ 31. ಮೊದಲ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. 5 ಎಸೆತ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಕೊನೆಯ ಓವರ್ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ ಇವಾಗ. ಮತ್ತೆ ಕವರ್ ಡ್ರೈವ್ ಮಹೇಶ್. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಯಕ್ಷ ಒಂದು ಓಟವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 32. ಎರಡನೇ ಬಾರಿ ಮತ್ತೆ ಮಹೇಶ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು, ಅವಕಾಶ ಮಿಸ್ ಮಾಡಿಕೊಂಡು ಗಿರೀಶ್ ರಾವ್ ಕೇವಲ 1 ಓಟ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಪ್ರಮೋದ್ ಕೊನೆಯ ಡೆತ್ ಓವರ್ಗಳಲ್ಲಿ ಬಿರುಸಿನ ಹೊಡೆತವನ್ನು ಕಾಣಬಲ್ಲಂತ ಆಟಗಾರ ಪ್ರಮೋದ ಇವಾಗ ಮಹೇಶ್ ಓವರ್ನಲ್ಲಿ ಅದ್ಯಾವ ರೀತಿ ಆಟವನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಪ್ರಮೋದನಿಗೆ ಎಸೆದ ಚೆಂಡು ಏರಿಯಲ್ ರೋಟಿ ಬಾರಿ ತನ್ನ ಮೂಲಕ ಬಹಳಷ್ಟು ಕ್ಯಾಚ್ ಕೈ ಸೇರ್ತಾ ಇದೆ. ಪ್ರಮೋದ್ ವಿಕೆಟ್ ಪತನ.
ಪ್ರೀತು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಮತ್ತೊಂದು ಹೋದರೆ 7ನೇ ವಿಕೆಟ್ ಪತನ. ಪ್ರಮೋದ್ ಬ್ಯಾಕ್ ಟು ದಿ ಪವಿಲಿಯನ್. ವಿನೋದ್, ಸ್ವಸ್ತಿಕ್, ಸಚಿನ್ ಕೋಟೇಶ್ವರ್, ಅಕ್ಷಯ್ ಶೆಟ್ಟಿ, ಕಿರಣ್, ಗಣೇಶ್ ಬೇಜಾಡಿ. ಇವಾಗ ಪ್ರಮೋದ್ ಈ ರೀತಿಯ 7 ವಿಕೆಟ್ಸ್ ಅನ್ನು ಕಳ್ಕೊಂಡ ತಂಡ ಪಾಂಚಜನ್ಯ ಕೋಠಾ. ಹೊಸ ಆಟಗಾರ ಇವಾಗ ಯತೇಶ್ ಕೊಡಗು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ತಂಡದ ಮೊತ್ತ 33ರಲ್ಲಿ ಸಿಗುತ್ತದನ್ನು ಕಂಡುಕೊಳ್ತಾ ಇದೆ. ಮಂದಗತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಕೆಲವೊಂದು ಕ್ರಿಕೆಟ್ ಅಭಿಮಾನಿಗಳು ಬೆಳಗ್ಗಿನಿಂದಲೂ ಕೂಡ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನ ನಿರಂತರವಾಗಿ ಎಲ್ಲಿಂದ ಅಲ್ಲಿಂದ ಎಲ್ಲಿಗೂ ಕೂಡ ಹೋಗದೆ ಕುಳಿತ ಜಾಗದಿಂದ ಕದಲದೆ ಒಂದು ಪಂದ್ಯದ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಂಜೆ ಕ್ವಾರ್ಟರ್ ಫೈನಲ್ ಪಂದ್ಯದಿಂದಲೂ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ದುರ್ಗಾ ಅಂಕಣ ಈಗಲೂ ಕೂಡ ಹೌಸ್ಫುಲ್ ಆಗಿ ಕಾಣ್ತಾ ಇದೆ. ಮತ್ತೆ ಮಹೇಶ್ ಎಸೆದ ಚೆಂಡು, ಯತೇಶ್ ವಿಕೆಟ್ ಪತನ. 8ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ 33ಕ್ಕೆ 8. ಹೊಸ ಆಟಗಾರ ಇವಾಗ ಭರತ್ ಗಿಳಿಯಾರು. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮಹೇಶ್, ಭರತ್ ಗಿಳಿಯಾರು ಸೈಗೋರಿ ಭಾಗದಲ್ಲಿ ಇವಾಗ ಓಟವನ್ನು ಪಡ್ಕೊಳ್ತಾ ಇಲ್ಲ. ಸ್ಟ್ರೈಕ್ ಮಾತ್ರ ಬದಲಾಗ್ತಾ ಇದೆ. ಭರತ್ ಗಿಳಿಯಾರು ವಿಕೆಟ್ ಪತನ. 9ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪಾಂಚಜನ್ಯ ಕೋಟಾ. ಕೊನೆಯ ಹಂತದಲ್ಲಿ ಇವಾಗ ಪುನೀತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಕೂಡ. ಪುನೀತ್ ಆಚಾರ್ಯ ಅಂತಿಮ ಆಟಗಾರನಾಗಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 33ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮಹೇಶ್ ಕವಡ್ಜಾಯಿ ಒಂದೆಡೆ ಆದ್ರೆ ಕ್ರಿಕ್ಸಯ ಗಿರೀಶ್ ರಾವ್ ಬಹಳ ಉತ್ತಮ ಎಸೆತ ಗುಳಂತ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 33 ಓಟವನ್ನು ದಾಖಲಿಸಿದ ಪಾಂಚಜನ್ಯ ಕೋಟಾ ಉಡುಪಿಯ ತಂಡ, ಕುಂದಾಪುರ ತಂಡ ಇವಾಗ 34ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. SMCC ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಪಾಂಚಜನ್ಯ ಕೋಟಾ ಇಮಿಡಿಯೇಟ್ಲಿ ಫೀಲ್ಡಿಂಗ್ ಬರಬೇಕು. SMCC ನ್ಯಾಶ್ ಕ್ರಿಯೇಟರ್ಸ್ ಆರಂಭಿಕ ಓಪನರ್ಸ್ ಅನ್ನು ಇಮಿಡಿಯೇಟ್ಲಿ ಕಣಕ್ಕಿಳಿಸಬೇಕಾಗುತ್ತೆ.
ಹಲೋ 34ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ SMCC ನ್ಯಾಶ್ ಗಿಳಿಯಾರ್ಸ್ ಇವಾಗ ಆರಂಭಿಕರು ಕಡೆ ಕೇಳ್ತಾ ಇದ್ದಾರೆ. ಅಕ್ಷಯ್ ಸಿಕೆ ಒಂದನೇ ಆದ್ರೆ ಸ್ಟ್ರೈಕ್ ಭಾಗದಲ್ಲಿ ಅಪಾಕ್ಸ್ SR ಭಾಗದಲ್ಲಿ ಭರತ್ ಗಿಳಿಯಾರು. ಸೀಸನ್ 1ರ ದುರ್ಗನ್ಸ್ ಕಪ್ ಅನ್ನ ಜಯಿಸಿ ಅಂತ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ SMCC ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು. ಭರತ್ ಗಿಳಿಯಾರು ಎಸೆದ ಮೊದಲ ಚೆಂಡು ಪರ್ಫೆಕ್ಟ್ ಶಾಟ್ ಬಾರಿ ಅಪಾಕ್ಸ್ ಚಾಂಡಿನ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಪಾಕ್ಸ್ ಖಾತೆ ಆರಂಭ, ನ್ಯಾಶ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಕೇವಲ 34ರ ಲೋ ಸ್ಕೋರ್ ಮ್ಯಾಚ್ ಅನ್ನ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಮೊದಲ ಚೆಂಡಿನಲ್ಲೇ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಭರತ್ ಗಿಳಿಯಾರು ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ದಿನದಲ್ಲಿ ತೀರಾ ಕೆಳ ಕ್ರಮಾಂಕದಲ್ಲಿ ದಾಂಡಿಗತ್ತು ಮಾಡ್ತಾ ಇದ್ರಂತ ಅಪಾಕ್ಸ್ ದಿನ ಕಳೀತಾ ಇದ್ದಾಗೆ ಫ್ರಂಟ್ ಲೈನ್ ಆಟಗಾರರಾಗಿ ಕಣಕ್ಕಿಳಿತಾ ಇದ್ದಾರೆ ಕೂಡ. ಅಪಾಕ್ಸ್ ಎಸೆದ ಚೆಂಡು ಡೀಪ್ ಬ್ಯಾಕ್ವರ್ಡ್ ಪಂಚ್ ಸೀಮಾರಕ್ಕೆ ಮೇಲ್ಭಾಗದಲ್ಲಿ ಭರ್ಜರಿ ರಿವರ್ಸ್ ಶಾಟ್ ಬಾರಿ ಬೌಂಡ್ರಿ. ಅಪಾಕ್ಸ್ ದಾಳಿಯ ಮುಖಾಂತರವಾಗಿ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ SMCC ನ್ಯಾಶ್. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಮೊದಲ ಪಾಂಚಜನ್ಯದ ಫ್ರಂಟ್ ಲೈನಿನ ಟ್ರಂಪ್ ಕಾರ್ಡ್ ಬೌಲರ್, ಫ್ರಂಟ್ ಲೈನ್ ಬ್ಯಾಟರ್ಗಳಿಗೆ ಪೆವಿಲಿಯನ್ ಅಟ್ಟಬಲ್ ಅಂತ ಬೌಲರ್ ಭರತ್ ಗಿಳಿಯಾರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿ ಮಾಡ್ತಾ ಇದ್ದಾರೆ ಬೌಲಿಂಗ್ ಅಲ್ಲಿ. ಈತ ನಡುವೆ ತೀರಾ ಕೆಳ ಅಂಚಿನ ಅದು ಹೋಗ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬೌಂಡ್ರಿ ಬಳಿಕ ಡಾಟ್ ಬಾಲ್ ಸೇರ್ಪಡೆ. 4 ಎಸೆಗಳ ಮುಕ್ತಾಯಕ್ಕೆ 6 ಓಟವನ್ನು ದಾಖಲಿಸಿದ ಅಪಾಕ್ಸ್. ಈತ ನಡುವೆ ವೈಡ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇದೆ. ಎಕ್ಸ್ಟ್ರಾ 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ರನ್ಸ್. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ಮಾಡಿದ್ರು. 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಿರೂಪದಲ್ಲಿ ತಂಡದ ಮೊತ್ತ ಇವಾಗ 8ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಓವರ್ನ ಕೊನೆಯ 1 ಎಸೆತ ಬಾಕಿ ಉಳಿತದೆ. ಪವರ್ ಪ್ಲೇ ಓವರ್ನಲ್ಲಿ ತಂಡದ ಮೊತ್ತ 8. ಅಕ್ಷಯ್ ಸಿಕೆ ತಟ್ಟಿ ಮುಟ್ಟಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನೆಟ್ಟಲ್ಲಿ ಓವರ್ ಕೂಡ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಇನ್ನುಳಿದ ಎಸೆತ 30 ಎಸೆತ 25 ಓಟದ ಅವಶ್ಯಕತೆ ಇದೆ. 30ಕ್ಕೆ 25. ಅದ್ಯಾವ ಬೌಲರ್ನ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಕೆಲವೊಂದು ಪ್ರಮುಖ ಬೌಲರ್ಗಳನ್ನು ಹೊಂದಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದ ಪುನೀತ್ ಆಚಾರ್ಯ, ಭರತ್ ಗಿಳಿಯಾರು, ಯತೀಶ, ಚಾಲೆಂಜ್ ಗಣೇಶ, ಈ ರೀತಿಯಾಗಿ ಕೆಲವು ಪ್ರಮುಖ ಬೌಲರ್ಗಳನ್ನು ಇವತ್ತು ಕಣಕ್ಕಿಳಿಸ್ತಾ ಇದೆ ಪಾಂಚಜನ್ಯ ಕೋಟ. ಸೆಕೆಂಡ್ ಓವರ್ ನಲ್ಲಿ ಬಹುಶಃ ಪುನೀತ್ ಆಚಾರ್ಯರನ್ನ ಕಣಕ್ಕಿಳಿಸೋದೊಂದು ಪ್ರಯತ್ನ ಮಾಡ್ತಾ ಇದೆ. ಎಸ್, ಪುನೀತ್ ಆಚಾರ್ಯ SR ವಿಭಾಗದಲ್ಲಿ ಪ್ರಮೋದ, ಯತೀಶ್, ಸ್ವಸಿಕ್, ನಾಗರಾಜ್, ಪುನೀತ್ ಆಚಾರ್ಯ, ಚಾಲೆಂಜ್ ಗಣೇಶ, ಅಕ್ಷಯ್ ಶೆಟ್ಟಿ, ಭರತ್ ಗಿಳಿಯಾರು, ಸಚಿನ್ ಕೋಟೇಶ್ವರ,
ವಿನೋದ್, ಗಿರೀಶ್ ರಾವ್, ಅಕ್ಷಯ್, ಕಿರಣ್ ಈ ರೀತಿಯಾಗಿ ಆಟಗಾರನ ಬಳಸಿಕೊಂಡು ಇವತ್ತು ಪಂದ್ಯವನ್ನು ಆಡ್ತಾ ಇದೆ ದುರ್ಗಾ ಅಂಕಣದಲ್ಲಿ ಪಾಂಚಜನ್ಯ ಕೂಟ. ಮೂವತ್ತು ಎಸೆಗಳ ಮುಂದೆ ಜಯಕ್ಕಾಗಿ 25 ಓಟವನ್ನ ದಾಖಲಿಸಬೇಕಾಗಿದೆ ಇಲ್ಲಿ SMCC ನ್ಯಾಶ್. ಅಕ್ಷಯ್ ಗೆಸದ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. 29 ಎಸೆತ, 25 ಓಟದ ಅವಶ್ಯಕತೆ. ಮತ್ತೆ ಪುನೀತ್ ಆಚಾರ್ಯ ಅಕ್ಷಯ್ ಗೆಸದ ಚೆಂಡು, ಸ್ಟೆಪ್ ಔಟ್ ಮಾಡಿಕೊಂಡು ತನ್ನ ಮೂಲಕ ಡೀಪ್ ಕವರ್ಸ್ ಭಾಗದಲ್ಲಿ ಸೀಮಾನಕ್ಕೆ ಚಲಿಸಿ ಸಾಗಿ ಹೋಗ್ತಾರೆ. ಕಿರಣ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟವನ್ನು ಅಕ್ಷಯ್ ಪಡ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನ ನಾವು ಟೆನ್ನಿಸ್ ಕ್ರಿಕೆಟ್ನಲ್ಲಿ 360 ಡಿಗ್ರಿಯಲ್ಲಿ ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಓಟವನ್ನು ದಾಖಲಿಸುವ ಆಟಗಾರರಿದ್ರೆ ಅದು ಅಕ್ಷಯ್ ಸಿಕೆ. ಶಾರ್ಟ್ ಫೈನ್ ಲೆಗ್, ಡೀಪ್ ಥರ್ಡ್ ಮ್ಯಾನ್, ಡೀಪ್ ಕವರ್ ಪಾಯಿಂಟ್, ಡೀಪ್ ಪಾಯಿಂಟ್ ಕವರ್ಸ್, ಡೀಪ್ ಎಕ್ಸ್ಟ್ರಾ ಕವರ್ಸ್, ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಇನ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್ ಈ ರೀತಿಯ ಭಾಗದಲ್ಲೂ ಕೂಡ ಓಟವನ್ನು ದಾಖಲಿಸುವಂತ ಆಟಗಾರರು. ಅಕ್ಷಯ್ ಗೆಸದ ಚೆಂಡು, ಸ್ವಿಚ್ ಹಿಟ್ ಮುಖ್ಯವಾಗಿ ಭರ್ಜರಿ ಹೊಡೆತ ಸಚಿನ್ ಕೋಟೇಶ್ವರ. ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 2 ಓಟ ಅಂಕಿಅಂಶ ಪಟ್ಟಿಯನ್ನು ಮತ್ತೆ ಸೇರ್ತಾ ಇದೆ ತಂಡದ. ಮತ್ತೆ ಇವಾಗ 13. ಅಕ್ಷಯ್ ಗೆಸದ ಚೆಂಡು, ಬಹಳ ಉತ್ತಮ ರೀತಿಯಿಂದ ಹೊಡೆತ. ಪ್ರಮೋದ್ ಕ್ಷೇತ್ರ ರಕ್ಷಣೆ ಭಾಗವನ್ನು ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ 14. ಇದರ ನಡುವೆ ಯಾರ್ಕರ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಇವಾಗ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ ಪುನೀತ್ ಆಚಾರ್ಯನ ಓವರ್ನಲ್ಲಿ. ತಂಡದ ಮೊತ್ತ 14. ಇಪ್ಪತ್ತೈದು ಎಸೆತ, 20ರ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಭರ್ಜರಿ ಪುಲ್ ಶಾಟ್ ಬಾರಿ ಅಪೆಕ್ಸ್ ದಾಡುವಿನ ಮುಖಾಂತರವಾಗಿ ಚುಮ್ಮಿದ ಎಫರ್ಟ್ ಮೇಲೆ ಸಿಕ್ಸರ್. ಷಟ್ಕ, 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಮುಖೇನವಾಗಿ ತಂಡದ ಮತ್ತೆ ಇವಾಗ 20ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 14 ಓಟದ ಅವಶ್ಯಕತೆ. ಇಪ್ಪತ್ನಾಲ್ಕು ಎಸೆತ, 14 ಓಟದ ಅವಶ್ಯಕತೆ. ಪಾಂಚಜನ್ಯ ಕೋಟ ಮತ್ತೆ ಸಮಾಲೋಚನೆ ಮಾಡ್ತಾ ಇದೆ. ಬ್ರೇಕ್ ಥ್ರೂ ಅನ್ನು ಹುಡುಕ್ತಾ ಇರ್ತಕ್ಕಂಥ ತಂಡ, ಪಾರ್ಟ್ನರ್ಶಿಪ್ ಗೆ ಬ್ರೇಕ್ ಥ್ರೂ ಅನ್ನು ಕೊಡ್ಲೇಬೇಕಾಗಿರ್ತಕ್ಕಂಥ ತಂಡ ಕೂಡ.
18 ಎಸೆತ 8 ಓಟದ ಅವಶ್ಯಕತೆ. 18ಕ್ಕೆ 8. ಹದಿನೇಳು ಎಸೆತ 7 ಓಟದ ಅವಶ್ಯಕತೆ. 17ಕ್ಕೆ 7. ನಾಲ್ಕು ಓಟದ ಸೇರ್ಪಡೆ. ತಂಡದ ಮೊತ್ತ 31. ಸೆಕೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ ಎಸ್ಎಂಸಿಸಿ ನ್ಯಾಶ್ ಕೆಡಸ್ ಬೆಂಗಳೂರು ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫೈನಲ್ ಪಂದ್ಯ ಜಾನ್ಸನ್ ನಂದಾಳಿಕೆ ವರ್ಸಸ್ ಎಸ್ಎಂಸಿಸಿ ನ್ಯಾಶ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಇಲ್ಲಿ ಪಾಂಚಜನ್ಯ ಕೋಟ ಇದುವರೆಗೂ ಕೂಡ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟಂತ ತಂಡ ಇಲ್ಲಿ ಪಂದ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ನಮಗೆ ಅತ್ಯುತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಟ್ಟಂತ ತಂಡ ಕೂಡ ಒಂದು ಪಂದ್ಯಾವಳಿಯಲ್ಲಿ ಅವರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಯಸ್ತಾ ಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. ಫೈನಲ್ ಪಂದ್ಯಕ್ಕಾಗಿ ವೀಕ್ಷಕರಲ್ಲಿ ಕೂಡ ಬದಲಾವಣೆ. ಎರಡು ತಂಡದ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಜಾನ್ಸನ್ ನಂದಳಿಕೆ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಮತ್ತು ಎಸ್ಎಂಸಿಸಿ ನ್ಯಾಶ್